ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ. ಅಂದ್ರೆ ಲೈಫ್ ನಲ್ಲಿ ಸಕ್ಸೀಡ್ ಆಗಿರುವಂತವ್ರು ಹಾಗೂ ಲೈಫ್ ನಲ್ಲಿ ಸಾಧನೆ ಮಾಡಿರುವಂತವ್ರು ಯಾವ ರೀತಿಯಾದ ಅಭ್ಯಾಸಗಳನ್ನ ರೆಗ್ಯುಲರ್ ಬೇಸಿಸ್ ನಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಹಾಗೂ ಅವರು ಈಗ ನಾವು ಅವ್ರ ಆ ತರ ಒಂದು ಸಕ್ಸೀಡ್ ಆಗಿರುವಾಗ ಲೈಫ್ ನಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ, ಏನ್ ಇವ್ರು ಮಾಡ್ತಿದ್ದಾರೆ, ನಾವು ಮಾಡದೇ ಇರುವಂತದ್ದು ಏನ್ ಮಾಡ್ತಾ ಇದ್ದಾರೆ, ಈ ತರದೊಂದು ಉನ್ನತ ಮಟ್ಟದ ಸ್ಟೇಜ್ ನಲ್ಲಿ ಇದಾರಲ್ಲ, ಏನ್ ರೀಸನ್ ಆಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಸಹಜವಾಗಿ ಎಲ್ರಿಗೂ ಬರುತ್ತೆ. ಸೊ ಇದ್ರ ಬಗ್ಗೆನೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಲೈಫ್ ನಲ್ಲಿ ನೀವೇನೇನ್ ಸಾಧನೆ ಮಾಡಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ನೀವು ಸಾಧನೆ ಮಾಡಬಹುದು. ಅದನ್ನೆಲ್ಲ ನೀವು ಕೂಡ ನಿಮ್ ಲೈಫ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು, ನಾನು ಹೇಳುವ ವಿಷಯಗಳನ್ನ ನೀವು ನಿಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡ್ರೆ. ಓಕೆ, ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಸೊ ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ, ಲೈಫ್ ನಲ್ಲಿ ಏನೇ ಅಚೀವ್ ಮಾಡಬೇಕು ಅಂತ ಇದ್ರೂ ಕೂಡ ನಮ್ಮ ಹ್ಯಾಬಿಟ್ಸ್, ಮಾರ್ನಿಂಗ್ ರೂಟೀನ್ ಅಂತ ಹೇಳ್ತೀವಿ ಇದನ್ನ. ಮಾರ್ನಿಂಗ್ ರೂಟೀನ್ ಅಂದ್ರೆ ಏನಾಗಿರುತ್ತೆ, ನೀವು ಕರೆಕ್ಟ್ ಆಗಿರುವಂತ ಒಂದು ಟೈಮ್ ನಲ್ಲಿ ಎದ್ದೊಳುವಂಥದ್ದು. ಈಗ ನೀವು ಅನ್ಬೋದು, ನನಗೇನು ಬೇಗ ಎದ್ದೊಳೋದ್ರಲ್ಲಿ ಅಂಥದ್ದೇನು ಕೆಲಸ ಇಲ್ಲ, ಟೈಮ್ ಬೆಳಗ್ಗೆ ಎದ್ದೊಳ್ಳೇಬೇಕು ಅನ್ನೋಂಥದ್ದೇನು ನೀಡ್ ಇಲ್ಲ, ಅವಶ್ಯಕತೆ ಇಲ್ಲ, ನಾನು ಏನಕ್ಕೆ ಎದ್ದೊಳ್ಬೇಕು ಅಂತ. ನೀವು ಎದ್ದೊಳ್ಬೇಕಾಗತ್ತೆ, ನೀವೇನೋ ಮಾಡಬೇಕು, ನೀವೇನೋ ಒಂದು ಸಾಧನೆನ ನಿಮ್ಮ ಲೈಫ್ ನಲ್ಲಿ ಅನುಭವಿಸ್ಬೇಕು ಅಂತ ಇದ್ದೀರಾ ಅಂದ್ರೆ ನಿಮ್ಮ ದಿನ ಶುರುವಾಗುವುದೇ ಬೆಳಗ್ಗೆ ಬೇಗ ಎದ್ದೊಳುವಂಥದ್ದು. ಸೊ ನೀವ್ ಹೇಳ್ಬೋದು, ಇದು ಕಷ್ಟ ಆಗತ್ತೆ ನನಗೆ ಅಂತ. ಕಷ್ಟ ಇಲ್ಲದೆ ನೀವೇನ್ ಸಾಧನೆ ಮಾಡಕ್ಕಾಗತ್ತೆ. ಸೊ ನನ್ನ ಪ್ರಕಾರ ನಾನು ಎದ್ದೊಳ್ತೇನೆ ಬೇಗ. ಈಗ ಹೌದು, ಒಂದೊಂದ್ಸಲ ನಮ್ಗೆ ಅನ್ಸುತ್ತೆ ನಮ್ಗೇನ್ ಆ ಟೈಮ್ ಬೇಗ ಎದ್ದೊಳುವಂತ ಒಂದು ನೀಡ್ ಇರೋಲ್ಲ. ಯಾಕಂದ್ರೆ ನಾನು 8 hours ಜಾಬ್ ಮಾಡ್ತಾ ಇಲ್ಲ, ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇಲ್ಲ, ನಂದೇ ಆದ ಒಂದು ಒಂದು ಏನ್ ಹೇಳ್ತಾರೆ ಪ್ರಾಕ್ಟೀಸ್ ಇರೋದ್ರಿಂದ ನನ್ಗೆ ಬೆಳಗ್ಗೆ ಎದ್ದೊಳ್ಳೇಬೇಕು ಅನ್ನೋಂಥದ್ದು ಏನು ಕಂಪಲ್ಸರಿ ಇಲ್ಲ, ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಾನು ಬೇಗ ಎದ್ದೊಳ್ತೀನಿ. 6 o'clock ಎದ್ರೆ ನಾನು 7 o'clock ಎಕ್ಸಸೈಸ್, ಜಿಮ್ ಆ ಥರ ಒಂದು ಮೆಂಬರ್ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾವು ಒಂದ್ ಕಡೆ ಆ ಥರದೊಂದು ಮೆಂಬರ್ಶಿಪ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಇಷ್ಟನೋ ಕಷ್ಟನೋ ಹೋಗ್ತೀವಿ, ನಾವು ದುಡ್ಡು ಕೊಟ್ಟಿದೀವಿ ಆ ಜಾಗಕ್ಕೆ, ನಾವು ಯೂಸ್ ಮಾಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಅವಶ್ಯಕತೆ ಅನ್ನೋದಕ್ಕಿಂತ ಕಮಿಟ್ ಆಗ್ಬಿಡ್ತೀವಿ. ನಮ್ಗೆ ಗೊತ್ತಿಲ್ದಾಗ ಕಮಿಟ್ ಆಗ್ತೀವಿ. ನಾವ್ ಯಾವ್ದಕ್ಕೊಂದು ಬೆಲೆ ಕೊಡ್ತೀವಿ, ಒಂದು ಜಾಗಕ್ಕೆ ಬೆಲೆ ಕೊಡ್ತೀವಿ, ನಾವ್ ಅದಕ್ಕೆ ದುಡ್ಡು ಹಾಕಿರ್ತೀವಿ, ನಾವು ಹೋಗ್ಲೇ ಬೇಕಾಗಿರುವಂತ ಒಂದು ಪರಿಸ್ಥಿತಿ ಬರುತ್ತೆ. ಸಿನ್ಸ್ ನಂದು ಓನ್ ಪ್ರಾಕ್ಟೀಸ್ ಇರೋದ್ರಿಂದ ನನಗೂ ಅನಿಸ್ತು ನಾನು ಲೇಜಿ ಆಗ್ಬಿಡಬಹುದು ಅಂತ. ಅದರಿಂದಾನೇ ನಾನು ಮೆಂಬರ್ಶಿಪ್ ತಗೊಂಡೆ. ಕಲ್ಟ್ ಮೆಂಬರ್ಶಿಪ್ ಅಂತ ಒಂದು ಇದೆ, ಅಲ್ಲಿ ಜಿಮ್ಗೂ ಹೋಗ್ಬೋದು, ಟ್ರೈನಿಂಗ್ ಸೆಷನ್ಸ್ ಇರುತ್ತೆ, 2 ಅಟೆಂಡ್ ಮಾಡ್ಬೋದು. ಸೊ ಒಂದು 6 ಗಂಟೆ ನಾನು ಕ್ಲಾಸ್ಗೆ ಹೋಗ್ತೀನಿ, ಇಲ್ಲ 7 ಗಂಟೆ ಕ್ಲಾಸ್ಗೆ ಹೋಗ್ತೀನಿ. ಯಾಕೆ ಅಂದ್ರೆ ಆ ಟೈಮ್ ನಲ್ಲಿ ಹೌದು ಬೇಗ ಎದ್ದು ಏನು ಮಾಡುವಂಥದ್ದು ಇರೋದಿಲ್ಲ. ಆದ್ರೆ ನಾನು ಎದ್ದೊಳ್ಳೋದೇನಕ್ಕೆ ಅಂದ್ರೆ, ಒಂದು ಮಾರ್ನಿಂಗ್ ಟೈಮ್ ನಲ್ಲಿ ಯಾವುದೇ ರೀತಿಯಾದ ಎಕ್ಸಸೈಸ್ ಇದೆಯಲ್ಲ ಅದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀವಿ, ಮಾಡ್ಲೇಬೇಕು. ಅದು ನಮಗೋಸ್ಕರ ನಾವು ಮಾಡ್ತಾ ಇರೋವಂಥದ್ದು, ನಮ್ಮ ಬಾಡಿಗೋಸ್ಕರ ಮಾಡ್ತಾ ಇರೋವಂಥದ್ದು. ಸೊ ನಮ್ಮ ಮಾರ್ನಿಂಗ್ ರೊಟೀನ್ ಅಲ್ಲಿ ಅದನ್ನ ನಾವು ಅಳವಡಿಸ್ಕೊಂಡ್ರೆ, ಆ ತರದ ಒಂದು ಅಭ್ಯಾಸನ ತಂದ್ಬಿಟ್ರೆ, ಲೆಟ್ಸ್ ಸೇ ನಿಮ್ಗೆ ಇಷ್ಟ ಇಲ್ಲ, ನೀವು ಆ ತರ ಪೇ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ನಾನು 6 ಗಂಟೆಗೆ ಏನೇ ಆಗ್ಲಿ ವಾಕಿಂಗ್ ಹೋಗ್ತೀನಿ, ಇಲ್ಲ 5 ಗಂಟೆಗೆ ಏನೇ ಆಗ್ಲಿ ನಾನು ವಾಕಿಂಗ್ ಹೋಗ್ತೀನಿ, ಹಾಗೆ ನಾನು ದಿನ ಶುರು ಮಾಡ್ತೀನಿ ಅಂತ ನೀವು ಮನಸ್ಸು ಮಾಡಿದ್ರೆ ಆವಾಗ ನಿಮ್ ಲೈಫ್ ನಲ್ಲಿ ಚೇಂಜಸ್ ನೋಡ್ತೀರಾ. ಸೊ ಮಾರ್ನಿಂಗ್ ರೊಟೀನ್ ಅನ್ನೋದು ಏನೇ ಆಗಿರ್ಬೋದು, ಒಳ್ಳೆಯ ಆಹಾರ ಸೇವನೆ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ಒಂದು 2 ಗ್ಲಾಸ್ ನೀರು ಕುಡಿಯೋದಾಗಿರ್ಬೋದು, 1 ಗ್ಲಾಸ್ ನೀರು ಕುಡಿಯೋದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಅಥವಾ ನೀವು ಬುಕ್ ಓದುವಂತ ಅಭ್ಯಾಸ ಇದೆ ಅಂದ್ರೆ ಬುಕ್ ಓದೋದಾಗಿರ್ಬೋದು. ಹಾಗೆ ಆ ದಿನಾನ ನೀವು ಪಾಸಿಟಿವ್ ಆಗಿ ಶುರು ಮಾಡಿದಾಗ ನಿಮಗೆ ಗೊತ್ತಿಲ್ದಂಗೆ ನೀವು ಒಂದು ಒಳ್ಳೆ ಬದಲಾವಣೆನ ನಿಮ್ ಲೈಫ್ ನಲ್ಲಿ ತಂದ್ರಿ ಅಂತ. ಅಕಸ್ಮಾತ್ ನೀವು ಹೀಗೆ ಮಾಡ್ತಾ ಇದ್ದೀರಾ, ಮುಂಚೆನೆ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಸೈನ್, ಬಿಕಾಸ್ ಯು ಆರ್ ಆನ್ ಟ್ರ್ಯಾಕ್ ಫಾರ್ ಸಕ್ಸಸ್. 2ನೇ ವಿಚಾರ ಏನಾಗುತ್ತೆ ಅಂದ್ರೆ ಕಂಫರ್ಟ್ ಝೋನ್. ನಾವೆಲ್ಲರೂ ಕೂಡ ಕಂಫರ್ಟ್ ಝೋನ್ ನ ಬಹಳ ಇಷ್ಟಪಡ್ತೀವಿ, ಅದೇನೇ ಆಗಿರ್ಬಹುದು. ಈಗ ನಮ್ಗೆ ಒಂದೊಂದನ್ನ ಎಷ್ಟು ಅಟ್ಯಾಚ್ ಮಾಡ್ಕೊಂಡ್ ಬಿಡ್ತೀವಿ ಅಂದ್ರೆ ಅದು ನಮಗ್ ಬೇಕೇ ಬೇಕು, ಅದಿಲ್ಲದೆ ನನ್ನ ಲೈಫೇ ನಡೆಯಲ್ಲ ಅನ್ನುವಂಥದ್ದು. ಆ ಕಂಫರ್ಟ್ ಝೋನ್ ಏನೇ ಆಗಿರ್ಬೋದು, ಟಿವಿ ತುಂಬಾ ನೋಡೋದಾಗಿರ್ಬೋದು, ಅಥವಾ ಒಂದು ಕೆಲಸ ನಮ್ಗೆ ಇಷ್ಟ ಇಲ್ಲದೆ ಹೋದ್ರು ಮಾಡ್ತಾ ಇರುವಂತದ್ದಾಗಿರ್ಬೋದು, ಅಥವಾ ನಮ್ಗೆ ಅದು ಒಂದು ವಿಚಾರ ಏನೇ ಇರ್ಲಿ
ಅದು ನಮ್ಗೆ ಖುಷಿ ಕೊಡ್ತಾ ಇಲ್ಲ ಅಂದ್ರೂ ಕೂಡ ಭಯದಿಂದ ಆ ಒಂದು ವಿಷಯವನ್ನ ನಮ್ಮ ಲೈಫ್ ನಲ್ಲಿ ಇಟ್ಕೊಂಡಿರ್ತೀವಿ. ಸೊ ಅದನ್ನ ನಾವು ಕಂಫರ್ಟ್ ಝೋನ್ ಅಂತೇವೆ. ಯಾಕಂದ್ರೆ ನಿಮ್ ಪ್ರಕಾರ ಅದನ್ನ ಬಿಟ್ರೆ ನನ್ನ ಲೈಫ್ ಝೀರೋ ಅನ್ನುವಂಥದ್ದು ಅದು ಏನೇ ಆಗಿರಬಹುದು. ಸೊ ಯಾರೇ ಸಕ್ಸಸ್ ಅವ್ರ ಲೈಫ್ ನಲ್ಲಿ ಅವ್ರು ನೋಡಿದ್ರು ಅವ್ರು ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದಿದ್ದಾರೆ. ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಲೆವೆಲ್ ಅಪ್ ಆಗಿದ್ದಾರೆ. ಲೆವೆಲ್ ಅಪ್ ಅಂದ್ರೆ ಏನು? ಲೆವೆಲ್ ಅಪ್ ಅಂದಾಗ ಏನಾಗುತ್ತೆ ಅಂದ್ರೆ ನಾವ್ ಯಾವಾಗ ನಮ್ ಲೈಫ್ ನಲ್ಲಿ ಏನ್ ನಡೀತಿದೆ ಸರಿಯಾಗಿ ನಡೀತಿದೆ ಅನ್ಸ್ಬಿಡತ್ತೆ, ನಮ್ಗೆ ಸಾಕು ಅನ್ಸ್ಬಿಡತ್ತೆ. ನಮ್ ಲೈಫ್ ಕೂಡ ಹಾಗೆ ಒಂದು ನಿಲ್ ಸಿಚುವೇಶನ್ ಬಂದ್ಬಿಡತ್ತೆ. ನಾವು ಬೇರೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋದು, ಏನೋ ಒಂದು ಕಲಿಯುವಂಥದ್ದು, ಅದನ್ನೆಲ್ಲ ನಾವು ರಿಸ್ಕ್ ಏನಾಗಿ ತಗೋಬೇಕು ಅನ್ನುವಂಥ ಒಂದು ವಿಚಾರ ಮನ್ಸಿಗೆ ಬಂದ್ಬಿಡತ್ತೆ. ಆದ್ರೆ ಯಾರೇ ಲೈಫ್ ನಲ್ಲಿ ಸಕ್ಸಸ್ ಅನುಭವಿಸಿದ್ರು ಕೂಡ ಅವ್ರು ಒಂದು ಲೆವೆಲ್ನ ರೀಚ್ ಆದಾಗ ಇನ್ ನೆಕ್ಸ್ಟ್ ಲೆವೆಲ್ ಏನು ಅಂತ ಪ್ಲಾನ್ ಮಾಡ್ತಾರೆ. ಸೊ ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ನೀವು ಒಂದು ಲೆವೆಲ್ನ ರೀಚ್, ನೀವು ಎಕ್ಸಾಂಪಲ್ ನೀವು ಒಂದು ಕಾರ್ ತಗೋಬೇಕು ಅಂತ ಆಸೆ ಪಡ್ತಿದ್ದೀರಾ, ನೀವು ಅದನ್ನ ತಗೊಂಡ್ರಿ, ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತೀರಾ? ಅಲ್ಲಿಗೆ ನಿಲ್ಲೋದಲ್ಲ, ಮುಂದೆ ಏನ್ ಮಾಡ್ತೀರಾ? ಮುಂದೆ ಯಾವ ರೀತಿಯಾದ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಿಮ್ ಲೈಫ್ ನಲ್ಲಿ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ ರೀತಿಯಾದ ಸೆಕ್ಯೂರಿಟಿನ ಕೊಡ್ತೀರಾ? ಹಾಗೂ ಇನ್ನ ಒಂದೇನಾಗುತ್ತೆ ಅಂದ್ರೆ ಸಕ್ಸಸ್ಫುಲ್ ಪೀಪಲ್ ಅವರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಎಷ್ಟು ಪ್ರೊಟೆಕ್ಟ್ ಮಾಡಕ್ಕಾಗುತ್ತೋ ಅಷ್ಟು ಪ್ರೊಟೆಕ್ಟ್, ಹಾಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ತಾರೆ. ನಾವು ನಮ್ಮ ಸಕ್ಸಸ್ ನಲ್ಲಿ ಸೆಲ್ಫಿಶ್ನೆಸ್ ನ ನಾವು ನೋಡೋದಲ್ಲ, ನಮ್ಮ ಸಕ್ಸಸ್ ನ ಶೇರ್ ಮಾಡ್ಬೇಕಾಗತ್ತೆ, ಹಾಗೆ ಕೇರ್ ಮಾಡ್ಬೇಕಾಗತ್ತೆ, ಹಾಗೆ ನಾವು ಪ್ರೀತಿಸುವಂತವ್ರ ಜೊತೆಗೆ ಅದನ್ನು ಹಂಚ್ಕೊಳ್ಳುವಂಥದ್ದು ಮುಖ್ಯ ಪಾತ್ರ ವಹಿಸುತ್ತೆ. ಓಕೆ, ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ಮೂರನೇದು ಫುಡ್ ಅಂಡ್ ಎಕ್ಸಸೈಸ್. ನಾನು ಎಕ್ಸಸೈಸ್ ಬಗ್ಗೆ ಮುಂಚೆನೆ ಮಾತಾಡಿದ್ದೀನಿ. ಫುಡ್ ಬಗ್ಗೆ ನಾನು ಯಾವಾಗ್ಲೂ ಹೇಳೋದಾದೇನೆ, ನಮ್ಮ ಆಹಾರ ಪದ್ಧತಿ ಸ್ಪೆಷಲಿ ಶುಗರ್ನ ಕಟ್ ಆಫ್ ಮಾಡೋದು ಲೈಫ್ ನಲ್ಲಿ, ಅಥವಾ ಜಂಕ್ನ ಕಂಪ್ಲೀಟ್ ಆಗಿ ತೆಗ್ದು ಹಾಕೋದು. ಅಲ್ಲಿ ಇಲ್ಲಿ ಬಿಂಜ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಸ್ವಲ್ಪ ತಿಂತಾರೆ, ಅಥವಾ ವಾರದಲ್ಲಿ ಒಂದ್ ಸ್ವಲ್ಪ ಚೀಟ್ ಮಾಡ್ತಾರೆ, ಅದೆಲ್ಲ ಓಕೆ. ಬಟ್ ಆದ್ರೂ ನೀವು ನಿಮಗೋಸ್ಕರ ಹೆಲ್ದಿ ಫುಡ್ ಆಹಾರವನ್ನ ಸೇವನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬಾಡಿ ಫಂಕ್ಷನ್ ಆಗುತ್ತಲ್ಲ, ಬಾಡಿ ಫಂಕ್ಷನ್ ಆಗ್ತಾ ಇರುತ್ತೆ. ನಮ್ಮ ಬಾಡಿ ನೀಟಾಗಿ ಫಂಕ್ಷನ್ ಆಗ್ಬೇಕು, ಆರ್ಗನ್ಸ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ನಾವು ಸರಿಯಾದ ಒಂದು ಆಹಾರವನ್ನ ಸೇವಿಸುವಂಥದ್ದು. ತುಂಬಾ ನೀವು ಫೂಡಿ ಆಗಿದ್ರೆ, ಒಬ್ರು ಹೇಳ್ತಾರೆ ತುಂಬಾ ಫೂಡಿ ನನ್ಗೆ, ಅದೇ ಒಂದು ಬಿಡೋದ್ ಕಷ್ಟ ಆಗತ್ತೆ ಅಂತಂದ್ರೆ ನೀವು ಬಿಟ್ಟು ನೋಡ್ಬೇಕಾಗತ್ತೆ. ಬಿಕಾಸ್ ಅದು ಒಂದು ಕಂಫರ್ಟ್ ಝೋನ್ ಆಗ್ಬಿಡ್ಬಹುದು ನಿಮ್ಗೆ, ಅದು ನಿಮ್ಗೆ ಚಾಲೆಂಜ್ ಆಗ್ಬಿಡ್ಬಹುದು. ಒಂದು ಆಹಾರನೇ ನಿಮ್ಮ ವೀಕ್ನೆಸ್ ಆಗ್ಬಹುದು. ಆಹಾರ ವೀಕ್ನೆಸ್ ಆಗ್ಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಲೈಫ್ ನಲ್ಲಿ. ಅದಿಲ್ಲದೆ ಕೂಡ ನಾನು ಇರಬಹುದು ಅನ್ನುವಂಥ ಕಾನ್ಫಿಡೆನ್ಸ್ ನಿಮಗೆ ಬಂದಾಗ್ಲೇ ನಿಮ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಹಾಗೂ ನಮ್ಮ ಬಾಡಿಗೆ ಎಷ್ಟು ಆಹಾರ ಬೇಕಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆದ್ರೂ ನೀವು ಮಿತಿ ಮೀರಿ ಆಹಾರನ ಸೇವನೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಬಾಡಿನ ಭಾರನ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಅವಾಗ ಏನಾಗುತ್ತೆ ಅಂದ್ರೆ ನೀವು ವಾಕ್ ಮಾಡಕ್ಕಾಗಲ್ಲ, ನಿಮ್ಮ ಬಾಡಿ ನಿಮಗೆ ಬೇಕಾದಾಗ ಅದು ವರ್ತಿಸುವುದಿಲ್ಲ, ಆಕ್ಟಿವ್ ಆಗಿರೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ ಇದರಿಂದ ಹೆಲ್ತ್ ಬಿಗಡಾಯಿಸಬಹುದು. ಅವಾಗವಾಗ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಫುಡ್ ಇಂದಾನೇ ಶುರು ಮಾಡ್ಬೇಕಾಗತ್ತೆ. ಅಂಡ್ ಸಕ್ಸಸ್ಫುಲ್ ಪೀಪಲ್ ಅವರು ಫುಡ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ನಾಲ್ಕನೇ ವಿಚಾರ ಏನಾಗುತ್ತೆ ಅಂದ್ರೆ ವೈಟ್ ಸ್ಪೇಸ್ ಅಂತ ಹೇಳ್ತೀವಿ. ವೈಟ್ ಸ್ಪೇಸ್ ಅಂದ್ರೆ ಏನು? ವೈಟ್ ಸ್ಪೇಸ್ ಅಂದ್ರೆ ಡಾರ್ಕ್ ಸ್ಪೇಸ್ ಅಂಡ್ ವೈಟ್ ಸ್ಪೇಸ್ ಅಂತ ಇದೆ. ವೈಟ್ ಸ್ಪೇಸ್ ಅಂದಾಗ ಪಾಸಿಟಿವ್ ಎನರ್ಜಿ, ಡಾರ್ಕ್ ಸ್ಪೇಸ್ ಅಂದಾಗ ನೆಗೆಟಿವ್ ಎನರ್ಜಿ. ಇವಾಗ ನೀವು ಒಂದ್ ಕಡೆ ಹೋದಾಗ ಜನರು ನೆಗೆಟಿವ್ ಆಗಿ ಮಾತಾಡ್ಬೋದು, ಅಥವಾ ಜನರು ನಿಮ್ಮ ಹತ್ರ ನೆಗೆಟಿವ್ ಆಗಿ ವರ್ತಿಸ್ಬೋದು. ಸೊ ನೀವೊಂದು ಡಾರ್ಕ್ ಸ್ಪೇಸಿಗೆ ಬಂದ್ಬಿಟ್ಟಿದ್ದೀರಾ. ವೈಟ್ ಸ್ಪೇಸ್ ಅಂದಾಗ ನೀವು ಒಂದ್ ಕಡೆ ಹೋದಾಗ, ಒಂದು ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ, ಒಳ್ಳೆ ಎನರ್ಜಿ ಸಿಗುತ್ತೆ. ಸೊ ಅದನ್ನ ನಾವು ವೈಟ್ ಸ್ಪೇಸ್ ಫೀಲ್ ಅಂತ ಹೇಳ್ತೀವಿ. ಸೊ ನಿಮ್ಮ ದಿನಚರಿಯಲ್ಲಿ ವೈಟ್ ಸ್ಪೇಸ್ ಜಾಸ್ತಿ ಇನ್ಕ್ರೀಸ್ ಆದಷ್ಟು ಒಳ್ಳೇದು. ಡಾರ್ಕ್ ಸ್ಪೇಸ್ ನಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮೋಟಿವೇಶನ್ ಹೋಗ್ಬಿಡುತ್ತೆ, ಲೈಫ್ ನಲ್ಲಿ ಏನ್ ಮಾಡೋಕ್ಕೂ ಬೇಜಾರಾಗುತ್ತೆ. ಎಕ್ಸಾಂಪಲ್ ಹೇಳ್ತಿದೀನಿ, ಓವರ್ ಥಿಂಕಿಂಗ್ ಮಾಡೋದು, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಅಥವಾ ಬೇರೆಯವ್ರಿಗೆ ಕೆಟ್ಟದ್ ಬಯಸೋದು, ಅಥವಾ ನೀವೇನೋ ಒಂದು ಕೆಟ್ಟದ್ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಇದೆಲ್ಲ ಒಂದು ಡಾರ್ಕ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಕೆಟ್ಟ ವಿಚಾರಗಳ ಕಡೆ ನಿಮ್ ಮನ್ಸು ಹೋಗ್ತಾ ಇದೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ ಲೈಫ್ ಕೂಡ ಅಷ್ಟೇ ನಿಧಾನವಾಗಿ ಹೋಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ನೀವು ಯಾವ ಸ್ಪೇಸ್ ನಲ್ಲಿ ಇದ್ದೀರಾ, ದಿನದಲ್ಲಿ ಯಾವ ರೀತಿಯಾದ ಎನರ್ಜಿ ನಲ್ಲಿ ಇದ್ದೀರಾ. ಎನರ್ಜಿ ಸರಿ ಇಲ್ಲ ಅಂದ್ರೆ ನೀವು ವೈಟ್ ಸ್ಪೇಸ್ ತರಬೇಕಾಗತ್ತೆ. ಅದ್ ಏನೇನ್ ವಿಷಯ ಆಗಿರುತ್ತೆ. ಎಕ್ಸಾಂಪಲ್, ಈಗ ನಾನೊಂದು ಟೇಬಲ್ ಮೇಲೆ ಈ ತರದ್ದು ಒಂದು ಒಳ್ಳೆಯ ಇಂಡೋರ್ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಆಲ್ಸೋ ಅ ವೈಟ್ ಸ್ಪೇಸ್. ಏಕೆಂದ್ರೆ ಇದನ್ನ ನೋಡಿದ ತಕ್ಷಣ ಮನಸ್ಸಿಗೆ ಸಮಾಧಾನ ಆಗತ್ತೆ.
ಹಾಗೆ ನಿಮ್ಮ ಸುತ್ತ ಇರುವಂತಹ ಜಾಗವನ್ನ ಪಾಸಿಟಿವ್ ಮಾಡ್ಕೊಳ್ಳುವಂಥದ್ದು ನಾವು ವೈಟ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ನಾವ್ ಎಷ್ಟು ಎಕ್ಸ್ಪೋಸ್ ಆಗ್ತೀವಿ ವೈಟ್ ಸ್ಪೇಸ್ಗೆ, ನಮ್ಮ ಎನರ್ಜಿ ಲೆವೆಲ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಇದನ್ನೇ ನಾವು ವೈಟ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ದಿನಚರಿಯಲ್ಲಿ ನಿಮ್ಮ ವೈಟ್ ಸ್ಪೇಸ್ ಎನರ್ಜಿ ಜಾಸ್ತಿ ಇರಬೇಕು. ಡಾರ್ಕ್ ಸ್ಪೇಸ್ ನೀವು ತುಂಬಾ ಎಕ್ಸ್ಪೋಸ್ ಆಗ್ತಾ ಇದ್ದೀರಾ ಅಂದ್ರೆ ನೀವು ಅದನ್ನ ಸರಿ ಮಾಡ್ಕೊಳ್ಳುವ ಅವಶ್ಯಕತೆ ಇದೆ ಅಂತ ಅರ್ಥ. ಇದನ್ನ ನೀವು ದಿನಾನು ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕಾಗತ್ತೆ. ಯಾವ ರೀತಿಯಾದ ಜನರ ಜೊತೆ ಮಾತಾಡ್ತಾ ಇದ್ದೀರಾ, ಅವ್ರು ಹೇಗ್ ಮೋಟಿವೇಟ್ ಮಾಡ್ತಾ ಇದಾರೆ, ಡಿಮೋಟಿವೇಟ್ ಮಾಡ್ತಾ ಇದಾರ, ನಿಮ್ಗೆ ಬೇಜಾರ್ ಮಾಡ್ತಾ ಇದಾರ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. 5ನೇ ವಿಚಾರ ಏನಾಗುತ್ತೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ಅದು ವಿಜುವಲೈಸೇಷನ್ ಅಂಡ್ ಸೆಲ್ಫ್ ಬಿಲೀಫ್ ಅಂತ ಹೇಳ್ತೀವಿ. ವಿಜುವಲೈಸೇಷನ್ ಅಂದ್ರೆ ಏನು? ನಮ್ಮ ಫ್ಯೂಚರ್ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ನಮ್ಮ ಫ್ಯೂಚರ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಅದನ್ನ ನೀವೇ ಯೋಚನೆ ಮಾಡ್ಬೇಕಾಗತ್ತೆ. ನಿಮ್ ಲೈಫ್ ನಲ್ಲಿ ನಿಮ್ಗೆ ಏನ್ ಬೇಕಿದೆ ಅಂತ ನೀವ್ ಯೋಚನೆ ಮಾಡ್ಬೇಕಾಗತ್ತೆ. ನಿಮ್ಮ ಲೈಫ್ ನಲ್ಲಿ ನೀವೊಂದು ದೊಡ್ಡ ಪ್ಯಾಲೇಸ್ ನ ಕಟ್ಟಿಸ್ಬೇಕಾ? ವಿಜುವಲೈಸೇಷನ್ ಮಾಡಿ. ಆಸೆ ಕನಸುಗಳಿಗೆ ಯಾವುದೇ ರೀತಿಯಾದ ಇತಿಮಿತಿ ಇಲ್ಲ, ಯಾವುದೇ ರೀತಿಯಾದ ಒಂದು ಹೀಗೆ ಇಷ್ಟೇ ಚೌಕಟ್ಟಲ್ಲಿ ಇರಬಾರ್ದು. ಸೊ ನೀವೇನಾದ್ರೂ ಮಾಡ್ಬೇಕು ಅಂತ ಇದ್ದೀರಾ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ದೊಡ್ಡದಾಗಿ ಯೋಚನೆ ಮಾಡಿ. ನೀವೆಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತೀರಾ, ಲೈಫ್ ನಲ್ಲಿ ಇನ್ನ ಮಾಡಬೇಕು ಅನ್ನುವಂತಹ ಒಂದು ಮಾನಸಿಕವಾಗಿ ನೀವು ನಿಮ್ಮನ್ನ ನೀವೇ ಫೋರ್ಸ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತೀರಾ. ಯಾಕಂದ್ರೆ ನಾವು ಒಂದು ದೊಡ್ಡ ಕನಸು ಕಂಡಾಗ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನು ನಾವು ಹುಡುಕ್ಬೇಕಾಗತ್ತೆ. ಹಾಗೂ ಮನುಷ್ಯ ಅನ್ನುವಂಥವನು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧನೆ ಮಾಡ್ಬೋದು. ಅದು ಅವನ ಕೈನಲ್ಲೇ ಇದೆ. ಹುಟ್ಟದಾಗ್ಲೇನೆ ಎಲ್ರು ಈಗ ಹುಟ್ಟದಾಗ್ಲೇನೆ ಶ್ರೀಮಂತರಾಗಿರುವಂಥವ್ರು, ಅವ್ರ ಮಕ್ಕಳೇ ಆಗಿರ್ಲಿ ಯಾರೇ ಆಗಿರ್ಲಿ, ಅವ್ರು ಯಾವಾಗ್ಲೂ ಸಾಧನೆನೇ ಮಾಡ್ತಿರ್ತಾರೆ ಅನ್ನುವಂಥದ್ದಿಲ್ಲ. ಈಗ ಒಬ್ಬೊಬ್ರು ತುಂಬಾ ಅನುಭವಿಸಿರ್ತಾರೆ ನೋವು, ಆದ್ರೆ ಅವ್ರ ಛಲನ ಬಿಟ್ಟಿರಲ್ಲ. ಆದ್ರೆ ಅವ್ರು ಅಷ್ಟು ಸಾಧನೆ ಮಾಡ್ಕೊಂಡು ಅವ್ರ ಜೀವನನ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ಲೈಫ್ ನ ನಾವು ಚೆನ್ನಾಗಿ ತರಬೇಕು, ಚೆನ್ನಾಗಿ ಮಾಡಬೇಕು. ಹಾಗೂ ನಿಮ್ ಲೈಫ್ ನಲ್ಲಿ ನಿಮ್ಗೆ ಏನ್ ಬೇಕಿದೆ ಅದನ್ನೆಲ್ಲ ನೀವು ಸಾಧನೆ ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ಅದು ನಿಮ್ಮ ಮಾನಸಿಕವಾಗಿರುವಂತಹ ದೃಢತೆಯಿಂದ ಮತ್ತು ಕಾನ್ಫಿಡೆನ್ಸ್ ಇಂದ ಮಾತ್ರ ಸಾಧ್ಯ. ಸೊ ವಿಜುವಲೈಸೇಷನ್ ಮಾಡಿ. ವಿಜುವಲೈಸೇಷನ್ ಅಂದಾಗ ಫ್ಯೂಚರ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಾನು ಈ ಲೆವೆಲ್ ನಲ್ಲಿ ಇರ್ತೀನಿ, ನಾನು 5 ವರ್ಷದಲ್ಲಿ ಈ ಲೆವೆಲ್ ನಲ್ಲಿ ನಾನು ಈ ಒಂದು ವಿಚಾರದಲ್ಲಿ ನಾನು ಸಾಧನೆ ಮಾಡಿರ್ತೀನಿ ಅಂತ ಯೋಚನೆ ಮಾಡೋದು. ಹಾಗೆ ನೀವು ಮಲ್ಗೋಕ್ ಮುಂಚೆ ಅದ್ರ ಬಗ್ಗೆ ನೀವು ಆ ತರದ ಒಂದು ಎನರ್ಜಿನ ಮನಸ್ಸಿನಲ್ಲಿ ಇಟ್ಕೊಂಡು ಮಲಗುವಂಥದ್ದು, ಇದು ಕೂಡ ಒಂದು ಬೆಸ್ಟ್ ಟಿಪ್ ಅಂತ ಹೇಳ್ತೀನಿ. ಇವಾಗ ಲೆಟ್ಸ್ ನೀವೊಂದು ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇಟ್ಟು, ಎಲ್ರಿಗೂ ಆಸೆ ಇರುತ್ತೆ ತನ್ನದೇ ಆದ ಒಂದು ಮನೆ ಇರಬೇಕು, ಸ್ವಂತ ಮನೆ ಇರಬೇಕು ಅಂತ. ಅದನ್ನ ಎಷ್ಟು ಫ್ಲೋರ್ಸ್ ಇರಬೇಕು, ಎಲ್ಲಿರ್ಬೇಕು, ಅದು ಅಪಾರ್ಟ್ಮೆಂಟಾ ಅಥವಾ ಅದು ಇಂಡಿಪೆಂಡೆಂಟ್ ಮನೆನಾ, ಇದನ್ನೆಲ್ಲ ನೀವೆಷ್ಟು ಸ್ಪೆಸಿಫಿಕ್ ಆಗಿ ವಿಜುವಲೈಸೇಷನ್ ಮಾಡ್ತೀರಾ ಅದಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೂ ಅದನ್ನ ನಿಮ್ ಲೈಫ್ ನಲ್ಲಿ ನೀವು ಸ್ವೀಕರಿಸಕ್ಕೂ ಸುಲಭ ಆಗುತ್ತೆ. ಹಾಗೂ ದಾರಿಗಳು ನಿಮ್ಗೆ ಸಿಕ್ಕತ್ತೆ, ಅವಕಾಶಗಳು ನಿಮ್ ಲೈಫ್ ನಲ್ಲಿ ಬರುತ್ತೆ. ಮತ್ತು ಸೆಲ್ಫ್ ಬಿಲೀಫ್ ಬಗ್ಗೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಸೆಲ್ಫ್ ಬಿಲೀಫ್ ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲೇಬೇಕು. ಈಗ ಒಬ್ಬೊಬ್ರು ಅಯ್ಯೋ ನನ್ನ ಕೈಲಿ ಆಗಲ್ಲ, ನನಗೇನಾಗತ್ ಮಾಡಕ್ಕೆ ಅಂತ ಅಂದ್ಬಿಟ್ರು ಒಂದು ಮುಗೀತು, ಅಲ್ಲೇ ಖತಮ್, ಸ್ಟೋರಿ ಇಸ್ ಓವರ್. ಸೊ ನೀವು ನಿಮ್ ಬಗ್ಗೆನೇ ಯೋಚನೆ ಮಾಡ್ಬೇಕು, ಹಾಗೆ ಮಾಡ್ತೀನಿ ಅನ್ನುವಂಥ ಒಂದು ಛಲಕ್ಕೆ ಒಳಗಾಗ್ಬೇಕಾಗತ್ತೆ. ಏಕೆ ಅಂದ್ರೆ ಈಗ ಏನೇ ಲೈಫ್ ನಲ್ಲಿ ವರ್ಲ್ಡ್ ನಲ್ಲೇ ನಡೆದಿದ್ರು ಕೂಡ ಮನುಷ್ಯ ಅದನ್ನ ಸಾಧನೆ ಮಾಡಿದಾನೆ, ಮನುಷ್ಯ ಅದನ್ನ ಕಂಡಿಡ್ದಾನೆ, ಆ ಮನುಷ್ಯ ನಮ್ಮ ಹಾಗೆ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಈಗ ಒಬ್ರು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಅವ್ರ ಬ್ಲಡ್ಡು ನಮ್ಮ ತರಾನೇ ಇರುತ್ತೆ, ಅವ್ರ ಫ್ಲೆಶು ನಮ್ಮ ಹಾಗೆ ಇರುತ್ತೆ, ಅವ್ರ ಬೋನು ನಮ್ಮ ಹಾಗೆ ಇರುತ್ತೆ. ಆದ್ರೆ ಅವರು ಅವಕಾಶಗಳನ್ನ ಪಾಸಿಟಿವ್ ಆಗಿ ತಗೊಂಡು ಎಲ್ಲವನ್ನು ಮೀರಿ ಸ್ಟ್ರೆಚ್ ಮಾಡಿರ್ತಾರೆ ಲೈಫ್ ನಲ್ಲಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.